ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಈಗ ನೋಡಿ, ಆಲ್ರೆಡಿ ದರ್ಶನ್ ಅವರು ತುಂಬ ನೊಂದಿದ್ದಾರೆ. ನೋಡಿ, ಹಿಂದೆ ರೇಣುಕಾಸ್ವಾಮಿ ಪ್ರಕರಣದಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಒಂದು ಎಲ್ಲ ಮಾಧ್ಯಮಗಳಲ್ಲಿ ಆಗಿರ್ಬೋದು, ಎಲ್ಲ ಥರದ ಒಂದು ಟಿ ವಿಗಳಲ್ಲಿ, ಎಲ್ಲ ಕಡೆ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ನ್ಯೂಸ್ ಚಾನಲ್ಗಳಂತೂ ಅವಮಾನವನ್ನು ಅನುಭವಿಸಿದ್ರು. ಯಾಕೆಂದರೆ ಈಗಲೂ ಕೂಡ ಅದೇ ಅವಮಾನವನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಈಗಾಗಲೇ ರಮ್ಯಾ ಅವ್ರ ಜೊತೆ ಕೂಡ ಒಂದು ಗಲಾಟೆಯಾಗಿದೆ. ಏನೋ ರಮ್ಯಾ ಅವ್ರ ಜೊತೆ, ಪ್ರಥಮ್ ಅವ್ರ ಜೊತೆ ಈಗಾಗಲೇ ನೀವು ನೋಡ್ತಾ ಇರ್ತೀರಾ. ಈ ರೀತಿ ಸುಮ್ಮನೆ ಏನೋ ದರ್ಶನ್ ಫ್ಯಾನ್ಸ್ಗಳು ನಮ್ಮ ಮೇಲೆ ಈ ರೀತಿ ಧಮಕಿ ಆಗ್ತಾ ಇದ್ದಾರೆ. ನೋಡಿ, ಈಗಾಗಲೇ ಅವರು ಇಷ್ಟೊಂದು ನೊಂದಿರೋದ್ರಿಂದ ಅವರು ಜೈಲಿಗೆ ಹೋಗಿರೋ ಒಂದು ವಿಷಯ ಕೂಡ ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ. ಅದೆಲ್ಲರಿಗೂ ಕೂಡ ಗೊತ್ತಿರೋದ್ರಿಂದ ಅವರು ಒಂದು ಕಾಟನೇ ತಡ್ಕೊಳಕ್ಕಾಗ್ತಾಯಿಲ್ಲ. ಅಂದರೆ ಅದೊಂದು ಏನಿದೆ, ಜೈಲಿಗೆ ಹೋಗಿರ್ತಕ್ಕಂಥ ಒಂದು ಆ ಸನ್ನಿವೇಶ ಏನಿದೆ, ಅದನ್ನೇ ಅವರು ಮೈಂಡಲ್ಲಿ ತುಂಬ ಇನ್ನೂ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಯಾಕೆಂದರೆ ಇನ್ನೂ ಅದನ್ನೇ ಸುಧಾರಿಸ್ಕೊಂಡಿಲ್ಲ. ಇನ್ನೂ ಪದೇ ಟಾರ್ಚರ್ ಕೊಡ್ತಾಯಿದ್ರೆ ಅವ್ರ ಮೇಲೆ ಪದೇ ಟಾರ್ಚರ್ ಕೊಡ್ತಾಯಿದ್ರೆ. ಯಾಕೆಂದರೆ ಈ ವಿಷಯ ಎಲ್ಲಿಗೆ ಹೋಗುತ್ತೆ ಅಂತಂದರೆ, ನೋಡಿ, ನಾನು ನಿಮ್ಗೆ ದರ್ಶನ್ ಪರ ಏನು ಮಾತಾಡ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಯಾರೇ ಆಗಲಿ, ನಾನೇ ಆಗಲಿ, ನೀವೇ ಆಗಲಿ, ಒಬ್ಬ ವ್ಯಕ್ತಿ ಬಗ್ಗೆ ಪದೇ ಟಾರ್ಗೆಟ್ ಮಾಡ್ತಾಯಿದ್ರೆ ಅವರು ಕೊನೆಗೆ ಒಂದಲ್ಲ ಒಂದಿನ ಏನೋ ಒಂಥರ ಸಾವೇ ಬರ್ಬೋದು, ಇಲ್ಲ ಏನಾದರೂ ಆಗ್ಬಿಡ್ಬೋದು ಅವ್ರ ಮೈಂಡಿಗೆ. ಯಾಕೆಂದರೆ ಅದ್ರ ಯೋಚನೆಯಲ್ಲೇ ಕೊರೆದು ಬಿಡ್ತಾರೆ ಅವರು. ನೋಡಿ, ಒಂದು ಸೈಕ್ಯಾಟ್ರಿಕ್ ಅಂತ ಬಂದಾಗ, ಸೋಷಿಯಾಲಜಿ, ತತ್ವಶಾಸ್ತ್ರ, ಫಿಲಾಸಫಿ ಅಂತ ಬಂದಾಗ ನಾವೇನು ನೋಡ್ಕೋಬೇಕು ಅಂತಂದರೆ, ನೋಡಿ, ಒಬ್ಬ ವ್ಯಕ್ತಿ ಬಗ್ಗೆ ಪದೇ ನಾವು ಟಾರ್ಚರನ್ನು ಮಾಡ್ತಾಯಿದ್ರೆ ಆ ವ್ಯಕ್ತಿಗೆ ತುಂಬ ಅದು ತಲೆ ಕೆಟ್ಟೋಗುತ್ತಂತೆ. ಇದು ಸೈಕ್ಯಾಟ್ರಿಕ್ ಅಂದರೆ ನೋಡಿ, ಸೈಕ್ಯಾಟ್ರಿಕ್ ಒಳಗಾಗ್ತಾರೆ ಅವರು. ಒಬ್ಬ ವ್ಯಕ್ತಿಯವರು ಒಂದು ಕೋಮಾಗಿ ಹೋಗ್ಬಿಡ್ತಾರೆ ಅವರು, ಯಾರೇ ಆಗಲಿ. ನೋಡಿ, ಅವರು ಈಗ ದರ್ಶನ್ ಅವರು ಕೂಡ ಹಿಂದೆ ಎಲ್ಲ ಸಿನಿಮಾದಲ್ಲೂ ಕೂಡ ಇಂಡಸ್ಟ್ರಿಲಿ ಎಷ್ಟೆಲ್ಲ ಫೇಮಸ್ ಆಗಿದ್ರು. ಫೇಮಸ್ ಮಾತ್ರ ಅಲ್ಲ, ತುಂಬ ಸಿನಿಮಾ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಕೂಡ ನೋಡಿ, ಹಿಂದೆ ಎಲ್ಲ ಹೋದ ವರ್ಷ ನೀವು ಸಾಕು ಅನ್ನುವಷ್ಟು, ಇನ್ನೂ ಬೇಕು ಅನ್ನುವಷ್ಟಂತೂ ಗೋಳು ಇಟ್ಕೊಂಡ್ಬಿಟ್ಟಿದ್ದೀರಾ, ಇಲ್ಲ ಅಂತಲ್ಲ. ನಾನು ಇಲ್ಲಿ ದರ್ಶನ್ ಪರ ಏನು ಮಾತಾಡ್ತಾ ಇಲ್ಲ. ನೋಡಿ, ಲಾಯರ್ ಜಗದೀಶ್ ಅವರು ಕೂಡ ತುಂಬ ಹಿಂದೆ ಎಲ್ಲ ಜಗಳ ಮಾಡಿದರು. ಸದ್ಯಕ್ಕೆ ಈಗ ಪ್ರಥಮ್ ಅವರು ಕೂಡ ಇನ್ನೂ ಧಮಕಿ ಆಗ್ತಾ ಇದ್ದಾರೆ. ನೋಡಿ ಸರ್, ನಿಮ್ಮ ಫ್ಯಾನ್ಸ್ಗೆ ದಯವಿಟ್ಟು ಬುದ್ಧಿ ಹೇಳಿ. ದರ್ಶನ್ ಸರ್, ನಿಮ್ಮ ಫ್ಯಾನ್ಸ್ಗೆ ಬುದ್ಧಿ ಹೇಳಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಕೂಡ ಪ್ರಥಮ್ ಅವರು ಕೂತ್ಬಿಟ್ಟಿದ್ದಾರೆ. ನೋಡಿ, ರಕ್ಷಕ್ ಬುಲೆಟ್ ಅವರು ಕೂಡ ಇದೇ ರೀತಿ, ನಾನು ಇದ್ರ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತಂದ್ಬಿಟ್ಟು ಕೂಡ ನಾನು ದರ್ಶನ್ ಪರ ಅಂತ ಕೂಡ ನಾನು ಯಾವಾಗಲೂ ದರ್ಶನ್ ನನ್ನ ಜೀವ ಅಂತ ಕೂಡ ಹೇಳ್ಕೊಂಡಿದ್ರು ಅವರು. ಅದಲ್ಲದೆ ನೋಡಿ, ಈಗ ಮೊನ್ನೆಯಿಂದ ರಮ್ಯಾ ಅವರು ಕೂಡ ಹೇಳ್ತಾ ಇದ್ದಾರೆ, ರೇಣುಕಾಸ್ವಾಮಿಗೆ ನ್ಯಾಯ ಸಿಕ್ಕಲೇಬೇಕು. ಯಾಕೆಂದರೆ ಅವರು ಮಾಡಿರ್ತಕ್ಕಂಥದ್ದು, ರೇಣುಕಾಸ್ವಾಮಿ ಅವ್ರು ಮಾಡಿರೋದು ತಪ್ಪಾದರೆ ಈಗ ದರ್ಶನ್ ಫ್ಯಾನ್ಸ್ ಮಾಡ್ತಾ ಇರೋದು ತಪ್ಪಲ್ವಾ ಅಂತ ಕೂಡ ಒಂದು ಧಮಕಿಯನ್ನು ಹಾಕ್ತಾ ಇದ್ದಾರೆ. ಪದೇ ನೋಡಿ, ಸಿನಿಮಾ ಇಂಡಸ್ಟ್ರಿಯವರೇ ಅವ್ರ ಮೇಲೆ ಧಮಕಿ ಆಗ್ತಾ ಇದ್ದಾರೆ ಅಂತಂದರೆ ಇದು ಈ ಮುಂದೆ ಎಲ್ಲಿಗೆ ಹೋಗುತ್ತೆ? ಮತ್ತು ದರ್ಶನ್ ಅವರ ಒಂದು ಸಿನಿಮಾ ಭವಿಷ್ಯ ಏನಾಗಬೇಕಾಗಾದ್ರೆ, ಸಿನಿಮಾ ಭವಿಷ್ಯ ಅಂತ ಮಾತ್ರ ಅಲ್ಲ, ಪದೇ ನೋಡಿ, ಈಗಾಗಲೇ ಎಲ್ಲೋ ಉತ್ತರ ಭಾರತದ ಎಲ್ಲ ಹೋಗಿದ್ದು ಬಂದಿದ್ದಾರೆ. ಇಲ್ಲಿ ಪ್ರಯಾಣ ಅವ್ರಿಗೆಲ್ಲ ಒಂದು ಪ್ರವಾಸಕ್ಕೆಲ್ಲ ಹೋಗಿದ್ದಾರೆ ಅವರು, ಮಿಸ್ಸಸ್ ಮತ್ತು ದರ್ಶನ್ ಅವರು. ಬಟ್ ಆ ವಿಷಯವಾಗಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲೂ ಕಾಣಿಸ್ಕೊತಾ ಇಲ್ಲ. ಆದರೂ ಕೂಡ ಇನ್ನೊಂದು ಹೇಳ್ಬೇಕಂತಂದರೆ, ದರ್ಶನ್ ಅಭಿಮಾನಿಗಳಿಗಂತೂ ಒಂದು ಹೇಳ್ಬೇಕಂತಂದ್ರೆ, ದರ್ಶನ್ ಅಭಿಮಾನಿಗಳು ಮಾತ್ರ ಅಲ್ಲ, ಎಲ್ರಿಗೂ ನಮ್ಮ ಜನತೆಗೆ ಇನ್ನೊಂದು ವಿಷಯ ತಿಳಿಸ್ಬೇಕಂತಂದರೆ, ದರ್ಶನ್ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ನೋಡಿ, ಮಾಧ್ಯಮದವರು ಅಷ್ಟೇ, ದರ್ಶನ್ ಅವ್ರನ್ನ ದಯವಿಟ್ಟು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಯಾಕೆ ಅಂತಂದರೆ, ದರ್ಶನ್ ಅವ್ರಿಗೆ ಈ ವಿಷಯದಲ್ಲಿ ಟಾರ್ಚರ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನೂ ಪದೇ ಟಾರ್ಚರ್ ಮಾಡ್ತಾ ಇದ್ದಾರೆ. ನಿಮ್ಗಾಗಲೇ ಹೇಳ್ದಂಗೆ, ಒಬ್ಬ ವ್ಯಕ್ತಿಯ ಒಂದು ಏನಿರುತ್ತೆ ಆ ವ್ಯಕ್ತಿತ್ವ, ಮತ್ತು ತುಂಬ ಹಾಳಾಗುತ್ತೆ ವ್ಯಕ್ತಿತ್ವ ಅಂತೂ. ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇಲ್ಲ, ಮುಂದೆ ಅವರ ಒಂದು ಮೈಂಡ್ ಏನಿರುತ್ತೆ ಬೇರೆ ಕಡೆನೇ ಹೋಗ್ಬಿಡುತ್ತೆ. ನೋಡಿ, ಆ ವ್ಯಕ್ತಿದ ಒಂದು ಮೈಂಡು ಇಷ್ಟೊಂದು ಅವಮಾನ, ಹಿಂಸೆಯನ್ನು ತಾಳಲಾರದೆ ಬೇರೆ ಏನು ಬೇಕಾದರೂ ಆಗ್ಬೋದು. ಅದೆಲ್ಲ ಹೇಳ್ತಾ ಹೋದರೆ ಮಾತ್ರ ನಿಮಗೆ ಕೂಡ ಒಂದು ಇಷ್ಟೊಂದು ಆಗುತ್ತೆ ಒಂದು ಅವಮಾನ ಅಂತಕ್ಕಂಥದ್ದು ತಡೆಯೋಕ್ಕಾಗದೆ. ಈಗ ನೋಡಿ, ಅಕಸ್ಮಾತ್ ಅಂಥ ಅವಮಾನ ಏನಾದರೂ ನಿಮಗೆ ಏನಾದರೂ ಆಗಿದ್ರೆ, ಒಂದು ನಿಮ್ಮ ಮನಸ್ಸಲ್ಲಿ ಏನಾದರೂ ನಿಮಗೆ ಆಗಿಬಿಟ್ರೆ ನಿಜವಾಗ್ಲೂ ಕೂಡ ನೀವು ಬದುಕಿರ್ತೀರಾ? ನೋಡಿ, ಮುಖನೇ ಎತ್ಕೊಂಡು ಓಡಾಡಲ್ಲ ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರ ಮುಂದೆ ನೀವು ಮುಖನೇ ಎತ್ಕೊಂಡು ಓಡಾಡಲ್ಲ. ಹಾಗಾದಾಗ ದರ್ಶನ್ ಸರ್ ಇನ್ನೇಗೂ ಅವರು ದೊಡ್ಡ ಸೆಲೆಬ್ರಿಟಿ, ಎಲ್ಲರ ಒಂದು ನಮ್ಮ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ದೊಡ್ಡ ಸೆಲೆಬ್ರಿಟಿ ಅವರು. ಇಡೀ ವರ್ಲ್ಡ್ಗೆ ಫೇಮಸ್ ಆಗಿರುವಂಥ ಡಿ ಬಾಸ್ ಅಂತ ಇಡೀ ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ದೊಡ್ಡ ಸೆಲೆಬ್ರಿಟಿಯಾಗಿ ಬೆಳೆದವರು. ಆದರೆ ಅವ್ರೀಗ ಈ ರೀತಿ ಅವ್ರ ಬಗ್ಗೆ ಎಲ್ಲ ಚುಚ್ಚಿ ಪದೇ ಚಿತ್ರಹಿಂಸೆ ಕೊಡ್ತಾಯಿದ್ರೆ ಅವರಂತೂ ನಿಜವಾಗ್ಲೂ ಸುಮ್ಮನೆ ಕೂರಲ್ಲ. ಏನಾದರೂ ಒಂದು ಆಗ್ಬಿಡುತ್ತೆ ಒಂದು ಅಂತಂದರೆ, ಮುಂದೆ ಅವರು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಬೇಕು. ಆ ರೀತಿ ಅವ್ರಿಗೆ ಆ ಮೈಂಡ್ಗೆ ಹೋಗಿದೆ ನೋಡಿ. ಆದರೂ ಕೂಡ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಮ್ಮ ಬಾಸ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಮ ಬಾಸ್ ಇದಕ್ಕೆಲ್ಲ ಯಾವುದಕ್ಕೂ ತಲೆ ಬಗ್ಗೆಲ್ಲ ಜಗ್ಗಲ್ಲ ಅಂತೆಲ್ಲ. ಆ ಥರ ಅಲ್ಲ. ಇದು ನಾನು ಸ್ಟಡಿ ಮಾಡಿರ್ತಕ್ಕಂಥ ಒಂದು ನಾವೇನೋ ಕರಿತೀವಿ, ಒಂದು ತತ್ವಶಾಸ್ತ್ರ, ಫಿಲಾಸಫಿ, ಅದೇನು ಕರಿತೀವಿ ನಾವು, ಒಂದು ಮೈಂಡ್ ಏನಿರುತ್ತೆ, ಮನಸ್ಸು ಅಂತಕ್ಕಂಥದ್ದು ಶುದ್ಧಿ ಆಗಿಲ್ಲ. ಪದೇ ನೀವು ಟಾರ್ಚರ್ ಕೊಡ್ತಾ ಇರೋದು, ಹಿಂಸೆ ಕೊಡ್ತಾ ಇರೋದು, ಅವ್ರ ಮೇಲೆ ಧಮಕಿ ಆಗ್ತಾ ಇರೋದು, ಆ ಥರ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಅವ್ರ ಒಂದು ಮೈಂಡು ಈಗ ಪಾಸಿಟಿವ್ ಇರೋದು ನೆಗೆಟಿವ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಹೇಳೋಕ್ಕಾಗಲ್ಲ, ಮುಂದೆ ಏನು ಬೇಕಾದರೂ ಮಾಡ್ತಾರೋ, ಇಲ್ಲ ಅವರು ಕೂಡ ಏನೋ ಒಂದು ಸಿದ್ಧವಾಗಿ ನಿಂತ್ಕೋತಾರೋ, ಮಾಧ್ಯಮದ ವಿರುದ್ಧ ನಿಂತ್ಕೋತಾರೋ, ಇಲ್ಲ ಅಕಸ್ಮಾತು
ಸಿನಿಮಾ ಇಂಡಸ್ಟ್ರಿ ವಿರುದ್ಧ ನಿಂತರೋ ಏನೋ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗಲೂ ಕೂಡ ನಾನು ಹೇಳೋದಿಷ್ಟೇ, ಫ್ಯಾನ್ಸು ಕೂಡ ನೀವು ಕೂಡ ಕೂಲ್ ಆಗಿರಿ. ಅಂದರೆ ದಯವಿಟ್ಟು ನೀವು ಅಭಿಮಾನಿಗಳಂತೂ ಯಾರು ಪರ ಅಂತೂ ಹೋಗೋಕೆ ಹೋಗ್ಬೇಡಿ, ವಿರೋಧನೂ ಹೋಗೋಕೆ ಹೋಗ್ಬೇಡಿ. ನಿಮ್ಮ ಪಾಡಿಗೆ ನೀವು ಇದ್ಬಿಟ್ರೆ ದರ್ಶನ್ ಸರ್ ಒಂದು ವಿಷಯ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಯಾಕೆಂತಂದರೆ ದರ್ಶನ್ ಸರ್ ವಿಷಯದಲ್ಲಿ ಹಿಂದೆ ಎಲ್ಲ ತುಂಬ ನೊಂದಿರ್ತಕ್ಕಂಥದ್ದು ಕೂಡ ಈಗ ಅದಕ್ಕೋಸ್ಕರನೇ ವಿಡಿಯೋ ಮಾಡಬೇಕಾಗಿ ಬಂತು ಅಷ್ಟೇ, ಬೇರೆ ಏನೇನಿಲ್ಲ. ದಯವಿಟ್ಟು ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು ದಯವಿಟ್ಟು.